ಕಲಾಧ್ಯಾನದ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸಂಯುಕ್ತ ಕರ್ನಾಟಕ ರಾಜ್ಯಮಟ್ಟದ ಪತ್ರಿಕೆ ನಿಮಗೆಲ್ಲರಿಗೂ ಚೆನ್ನಾಗಿ ಪರಿಚಯ ಇದೆ. ಆ ಪತ್ರಿಕೆಯಲ್ಲಿ ಪ್ರತಿ ಶನಿವಾರ ಜಾಣರ ಗುರು ಅಂಥೇಳಿ ಒಂದು ವಿಭಾಗ ಇದೆ. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರ, ಔದ್ಯೋಗಿಕ ಅವಕಾಶಗಳ ವಿವರ ಇರುತ್ತೆ. ಸಾಕಷ್ಟು ಕಲೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇರುತ್ತೆ. ಅಂಕಣ ಬರಹಗಳು ಸಹ ಇರುತ್ತೆ. ನನ್ನ ಮನಮಂಥನ ಅನ್ನುವಂಥ ಅಂಕಣ ಈಗಾಗಲೇ 2 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಪ್ರಕಟವಾಗ್ತಾ ಇದೆ. ಇವತ್ತಿನ ವಿಷಯ ಅಂದರೆ ಶನಿವಾರ ಫೆಬ್ರವರಿಯ ಇಂದಿನ ವಿಷಯ ಏನಿದೆ, 21 ಶನಿವಾರದ ವಿಷಯ, CBSE 2 ರೀತಿಯ ಅವಕಾಶಗಳನ್ನ ಕೊಟ್ಟಿದೆ. ಮತ್ತೊಮ್ಮೆ ಸೆಕೆಂಡ್ ಫೇಸ್ ಎಕ್ಸಾಮ್ ಕೊಟ್ಟಿದೆ. ವಿದ್ಯಾರ್ಥಿಗಳು 2ನೇ ಅವಕಾಶನ ತಗೊಂಡು ಓದ್ತೀವಿ ಅನ್ನೋ ಮನೋಭಾವನೆಯನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನುವಂಥ ಒಂದು ಧೋರಣೆಯನ್ನು ನೀವು ಇಟ್ಕೋಬೇಕಾಗುತ್ತೆ. ಅದು ಮುಂದೆ ನೋಡೋಣ, ರಿಸಲ್ಟ್ ಬಂದ ಮೇಲೆ ರಿಸಲ್ಟಲ್ಲಿ ನಿಮಗೆ ತುಂಬ ಕಡಿಮೆ ಬಂದು ಅದೇನೋ ಒಂದು ಆಗಿದ್ದರೆ ಆಮೇಲೆ ನೋಡೋಣ. ಸೆಕೆಂಡ್ ಫೇಸ್ ಎಕ್ಸಾಮು ನಿಮಗೆ ನಾನು ಮಾಡ್ತೀನಿ, 100% ಎಫರ್ಟ್ ಹಾಕ್ತೀನಿ ಅನ್ನೋ ಒಂದು ಗುರಿನ ನೀವು ಇಟ್ಕೋಬೇಕಾಗುತ್ತೆ. ಅವಾಗೇನಾಗುತ್ತೆ, ಖಂಡಿತ ಒಳ್ಳೆಯ ರಿಸಲ್ಟ್ ಬರುತ್ತೆ. ಇಲ್ಲ ನಾನು 2ನೇದು ಎಕ್ಸಾಮ್ ಬರೀತೀನಿ, ಫಸ್ಟ್ನೇದು ಸರಿಯಾಗಿ ಬರೆಯಲ್ಲ, 2ನೇ ಸರಿಯಾಗಿ ಬರೀತೀನಿ ಅನ್ನೋ ರೀತಿ ನೀವು ಮನಸ್ಸಲ್ಲಿ ಮಾಡಿಕೊಳ್ಳೇಬಿಡಿ. 2 ಮನಸ್ಸು, ದ್ವಂದ್ವ ವಿಚಾರಗಳನ್ನ ಇಟ್ಕೋಬೇಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಆಗಲಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ದಿ ಬೆಸ್ಟ್ ರಿಸಲ್ಟ್ನ ತಗೋತೀನಿ ಅನ್ನುವಂಥ ನಿರ್ಧಾರವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಬಹಳ ಒಳ್ಳೆಯ ಫಲಿತಾಂಶ ಬರುತ್ತೆ. ಇದರಲ್ಲಿ ಅನುಮಾನನೇ ನೀವು ಇಟ್ಕೋಬಾರ್ದು. ನೋಡೋಣ, ಆಮೇಲೆ ನೋಡೋಣ, ಹೆಂಗಿದ್ರೂ ಅವಕಾಶ ಇದೆ, ಈ ಥರದ್ದೆಲ್ಲ ಧೋರಣೆ ಬೇಡ. ನಿಮ್ಮ ವಿದ್ಯಾರ್ಥಿಗಳಿಗೋಸ್ಕರನೇ ಸೆಕೆಂಡ್ ಫೇಸ್ ಎಕ್ಸಾಮ್ ಇರೋದು. ಆದರೆ ನಿಮ್ಮಲ್ಲಿ ಆಗಿರುವಂಥ ಮೌಲ್ಯಮಾಪನದಲ್ಲಿ ತುಂಬ ಕಡಿಮೆ ಅಂಕ ಬಂದಿದ್ದು, ಅಥವಾ ನಿಮಗೆ ಹುಷಾರಿಲ್ಲದೆ ಪರೀಕ್ಷೆ ಬರೆದಿರ್ತೀರ, ಏನೋ ಒಂದು ಎಡ್ರು ತೊಡ್ರು ಆಗಿ ನಿಮಗೆ ಫಲಿತಾಂಶ ಕುಸಿತ ಆಗಿದ್ದು, ಅದನ್ನು ಸರಿಪಡಿಸಲಿಕ್ಕೆ ವಿದ್ಯಾರ್ಥಿಗಳಿಗೋಸ್ಕರನೇ ಸೆಕೆಂಡ್ ಫೇಸ್ ಎಕ್ಸಾಮ್ ಇರೋದು. ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವತ್ತೂ ಕೈ ಚೆಲ್ಲಿ ಕೂತ್ಕೋಬೇಡಿ. ಯು ಆರ್ ರೈಟಿಂಗ್ ಯುವರ್ ಎಕ್ಸಾಮ್, ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್. ಇದನ್ನು ನೀವು ಮರಿಬಾರ್ದು. ಇವಾಗ ಆಲ್ರೆಡಿ ನಿಮಗೊಂದು ಕುದುರೆನ ಕೊಟ್ಟಿದ್ದಾರೆ, ಅದನ್ನು ಓಡಿಸೋದು ಬಿಟ್ಬಿಟ್ಟು ಇನ್ನೊಂದು ಕುದುರೆ ಕೊಡಿ ಅಂತ ಕೇಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಈ ಲೇಖನದಲ್ಲಿ ನೀವು ಓದಿದ್ರೆ ಹಲವಾರು ಅಂಶಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವತ್ತೂ ನಮಗೆ ತಟ್ಟೆಲಿ ಏನಿದೆಯೋ ಅದನ್ನು ನಾವು ಫಸ್ಟು ತಿನ್ನುವಂಥ ಅಭ್ಯಾಸ ಮಾಡ್ಕೋಬೇಕು. ಇಲ್ಲ, ನನಗೆ ಈ ತಿಂಡಿ ಬೇಡ, ಈ ಊಟ ಬೇಡ ಅಂತ ಹೋದರೆ ಕೆಲವೊಮ್ಮೆ ಉಪವಾಸ ಬೀಳಬೇಕಾಗುತ್ತೆ. ಯಾಕಂದರೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವು ಹೆದರಬೇಡಿ, ಪರೀಕ್ಷೆ